ಜೋರು ಮಾತಾಡ್ಸಲ್ಲ. ಮೊಸರು, ಹಾಂ ಉಪ್ಪು, ಹಾಂ ಮತ್ತು ಮೇಥಿ ಕಾಳು. ಹಾಂ ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಗುರು ನಾನು ಇವತ್ತು ಸ್ವಲ್ಪ ಕೆಲಸ ಹುಡ್ಕೋಣ ಅಂತೇಳಿ ಅಲ್ಲಲ್ಲಿ ಓಡಾಡಿದೆ, ಆದರೆ ಕೆಲಸ ಸಿಗಲಿಲ್ಲ. ಹಾಗೆ ಈ ಡೇನ ತುಂಬ ಸುಲಭವಾಗಿ ತುಂಬ ನಗನ ಹಾಗೆ ಕಳೆದಿದ್ದೀನಿ ಗುರು. ಈಗ ಏನಿಲ್ಲ, ನಮ್ಮ ತಾಯಿಯವರು ಹೊಸ ಏನೋ ಬಾಳೆಕಾಯಿ ಅಂತೆ ಅದನ್ನು ಮಾಡ್ತವ್ರೆ, ನೋಡೋಣ ಗೈಸ್. ಲೆಟ್ಸ್ ಗೋ, ಬನ್ನಿ ಗೈಸ್, ಲೆಟ್ಸ್ ಗೋ ಗುರು, ಲೆಟ್ಸ್ ಗೋ. ಮಾ ಏನು ಮಾಡ್ತಾ ಇದೆಯಾ? ಮಾ ಏನು ಮಾಡ್ತಾ ಇದೆ? ಬಾಳ್ಕಾಯಿ. ಬಾಳ್ಕಾಯಿ ಅಂದ್ರೆ ಮೊಸರು, ಜೋರು ಮಾತಾಡ್ಸಲ್ಲ. ಮೊಸರು, ಹಾಂ ಉಪ್ಪು, ಹಾಂ ಮತ್ತು ಮೇಥಿ ಕಾಳು, ಹಾಂ ಆಮೇಲೆ ಜೀರಿಗೆ, ಹಾಂ ಸಣ್ಣ ಕಾಳು, ಹಸಿರು ಹಾಂ ಎಲ್ಲ ಅವೆಲ್ಲ ಮಿಕ್ಸ್ ಮಾಡಿ, ಈಗ ಮಿಕ್ಸ್ ಮಾಡಿರೋದನ್ನ ಅವೆಲ್ಲ ಮಿಕ್ಸ್ ಮಾಡಿ ಮೊಸರ್ನಾಗ ನೆನೆಗೆ ಹಾಕಿ ಆಮೇಲೆ ಇದನ್ನ ಹಿಂಗ್ ತುಂಬಿದ್ರ ನಾಳೆ ಮುಂಜಾನೆ ಇವತ್ತು ನೆನಿತೈತಿ. ಈಗ ಸ್ಟಾರ್ಟಿಂಗ್ ಏನ್ ಮಾಡ್ಕೋಬೇಕು? ಮೆಣಸಿನ್ಕಾಯಿ ಹರದ್ ಮೆಣಸಿನ್ಕಾಯಿ ಹೆಚ್ಚಬೇಕು, ಉದ್ದಕ್ಕೆ ಹೆಚ್ಚಬೇಕು. ಉದ್ದಕ್ಕೆ ಹೆಚ್ಚಿ ಇವೆಲ್ಲಾ ನೆನೆಗೆ ಹಾಕ್ಬೇಕ ಮೊಸರ್ನಾಗ. ಇವೆಲ್ಲ ನೆನೆ ಹಾಕಬೇಕು ಒಂದಿನ ಮುಂಜಾನೆ ಹಾಕಿದ್ರು ಸಂಜೆ ಮುಂದ್ ಹಿಂಗ್ ಮಾಡಿ ಈಗೆಲ್ಲ ಟೊಬ್ರಿ ಹೊಚ್ಚಿ ಇಟ್ರ ಮುಂಜಾನೆ ಒಣಗ್ ಹಾಕ್ಬೇಕು 3-4 ದಿನ. ಚಲೋ ತನಕ ಚಲೋ ಅರ್ಬಿ ಬುಟ್ಟಿ ಮ್ಯಾಲೆ ಒಣಗ್ ಹಾಕಿ ಆಮೇಲೆ ಕರದ್ ತಿಂದ್ರ ಚಲೋ ಆಕೈತಿ ಅಂತ. ಇದು ಇನ್ನು ಕರದ್ ತಿನ್ಬೇಕು. ಇದು ನೋಡ್ರಿ ಗುರು, ಇದ ಏನವ ಇದೆ, ಇದು ಮಿಕ್ಸ್ ಮಾಡಿ ಎಲ್ಲ ಅವೆಲ್ಲ ಏನದು ಮೊಸರು ಅವೆಲ್ಲ ಮಿಕ್ಸ್ ಮಾಡಿರೋನ ಇಲ್ಲಿ ಹಚ್ಚಿ ಗಿಡ ಇಡ್ಬೇಕು. ಇದನ್ನ ನಾಳೆ ಎಲ್ಲ ಒಣಗ್ ಹಾಕ್ಬೇಕು. ನೀವೆಲ್ಲ ಒಂದಿನ ಒಣಗ್ ಹಾಕಕ್ಕೆ, ಮತ್ತು ಒಂದಿನ 2-3 ದಿನ ಒಣಗ್ಬೇಕು. 2-3 ದಿನ ಒಣದು ಆಮೇಲೆ ಕರೆಕ್ಟ್ ತಿನ್ಬೇಕು. ಅಂದ್ರೆ ಏನ ಊಟದ ಮ್ಯಾಗ ತಿನ್ನೋದು ಏನಿದೆ? ಊಟದ ಮೇಲೆ ಬೇಳೆ ಸಾರು ಮಾಡ, ಸಿಹಿ ಮಾಡ, ಅದ್ರ ಮೇಲೆ ಕರದ ತಿನ್ಬೇಕು. ಅದ್ರ ಮ್ಯಾಗ ಕರೆದ್ ತಿಂದ್ರ ಚಲೋ ಆಕೈತಿ, ರುಚಿ ಆಕೈತಿ. ಲೆಟ್ಸ್ ಗುರು. ಹೀಗೆ ನೋಡಿ ಅವೆಲ್ಲ ಮೆಣಸಿನ್ಕಾಯಿಂದ, ಅದು ಯಾವ ಮೆಣಸಿನ್ಕಾಯಿ ಅಮ್ಮದು? ದ್ಯಾಮೂರ್. ಇದು ದ್ಯಾಮೂರ್ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡೆ ಅವೆಲ್ಲ ಕರೆಕ್ಟಾಗಿ ಕರೆಕ್ಟಿಂದ ಮತ್ತು ಊಟದ ಮ್ಯಾಗೆಲ್ಲ ರುಚಿ ಆಕೈತೆ ಅಂತಿದ್ರು. ಹಾಗಾಗಿ ಇವತ್ತು ಈ ಥರ ನಮ್ಮ ಮನೆಯಲ್ಲಿ ಹೊಸದು ಮಾಡ್ತಾಯಿದ್ರೆ ಇದನ್ನು ಮಾಡೋಕ್ಕೆ 3-4 ದಿನ ಬೇಕು. 3-4 ದಿನ ಅಂದರೆ ಇದನ್ನು ಸ್ಟಾರ್ಟಿಂಗ್ ಮೆಣಸಿನ್ಕಾಯಿ ಹಚ್ಕೋಬೇಕು. ಹಚ್ಚಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿ ನೆನೆಕ್ಕೆ ಹಾಕ್ಬೇಕು. ಅದು ಮೊಸರು ಅವು ಏನೇನು ಪದಾರ್ಥ ಅವೆಲ್ಲ ಚೆನ್ನಾಗಿ ಇವೆಲ್ಲ ನೆನೆದು ಹಾಕಿ ಒಂದಿನ ಆದ್ಮೇಲೆ ಮೆಣಸಿನ್ಕಾಯಿ ಹಚ್ಚಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿರೋದನ್ನ ಮೊಸರನ್ನ ಮಿಕ್ಸ್ ಮಾಡಿರೋದನ್ನ ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ಸರಿಯಾಗಿ ತುಂಬಿ ಅದನ್ನ ನೆನೆ ಹಾಕಿ ಮುಂಜಾನೆ ಚಲೋ ಬಟ್ಟಿ ಮ್ಯಾಲೆ ನೆನೆಗೆ ಒಣಗಿಸ್ಬೇಕು. ಇದ್ ಹೆಂಗಾರ ಕಲಸಿ ಹೆಂಗಾರ ಇಟ್ರ ಚಲೋ ಆಗಂಗಿಲ್ಲ. ಇದರ ಹೆಸರು ಏನಿದೆ? ಮೆಣಸಿನ್ಕಾಯಿ ಬಾಳಕಾಯಿ ಮಾಡಿ. ಇದನ್ನ ದ್ಯಾಮೂರ್ ಮೆಣಸಿನ್ಕಾಯಿನ ಬಾಳಕಾಯಿ ಮಾಡ. ಸಂತ್ಯಾಗ ತಂದಾನೇಪ 40 ರೂಪಾಯಿ ಕೆಜಿ. 40 ರೂಪಾಯಿ ಕೆಜಿ. ಅದು ದುಬಾರಿನ ಕಡಿಮೆ? ಅದು ಸಸ್ತಾ ಐತಿ ತಂದೆ. ಸಸ್ತಾನ? ಗಂಟ್ರು ಮೆಣಸಿನ್ಕಾಯಿ ಮಾಡ್ಬೇಕಂತ ಹೇಳಿ ತಂದಿದ್ದೆ. ದಿನ ಕರದ ತಿನ್ಬೇಕನ ಏನ್? ದಿನ ಕರದ ತಿನ್ಬೇಕು. ಈಗೆಲ್ಲ ಸೇರಿ ಒಂದ್ಸಲ ಕರದ ಇಟ್ರೆ ನಡೆಯಲ್ಲ? ನಡೆಯಂಗಿಲ್ಲ ಗುರು. ಹಿಂಗ ನೋಡಿ ಆರಾಮಿಲ್ಲ. ಹಿಂಗ 2 ದಿನ ಕೆಲ್ಸಕ್ಕೆ ಹೋಗಿ ಜ್ವರ ತಕೊಂಡ್ಬಿಟ್ಟ ನಾನು. ಮತ್ತು ಆಸ್ಪತ್ರೆಗೆ ಹೋಗಿ ತೋರಿಸಿ ಕರೆಕ್ಟ್ ಹೇಳ, ಜ್ವರ ಬಂದಿಲ್ಲ ಮಾ. ಇವ 2 ದಿನ ಹೋಗಿರೋದು ಕೆಲ್ಸಕ್ಕೆ, ಅಷ್ಟೊಳಗೆ ಇವ ಜ್ವರ ತಕೊಂಡ ನೋಡ್ರಿ. ಏನ್ ಮಾಡ್ಬೇಕಪ್ಪ, ತೆರಿಗಲ್ಲ ದುಡ್ದಿಲ್ಲ, ಸಣ್ಣ ವಯಸ್ಸು, ಚಿಕ್ಕ ವಯಸ್ಸಲ್ಲ ದುಡ ವಯಸ್ಸು. ಆದ್ರೆ ಇವ್ ಶಾಲಿ ಕಲಿಯಪ್ಪ ಅಂದ್ವಿ ನಾವು, ಆದ್ರೆ ಕಲಿಯಕ ಒಲ್ಲ ಅನ್ನವ. ಏನ್ ಮಾಡ್ಬೇಕಪ್ಪ, ಹೌದಿಲ್ರಿ? ಚಿಕ್ಕ ವಯಸ್ಸಲ್ಲಿ ಮನುಷ್ಯ ಯಾವಾಗ್ಲೂ ಜ್ವರ ಬಂದಿಲ್ಲ
ಜ್ವರ ಬಂದೈತಿ ಗುರು ನಮ್ಗ. ಏನಾಗಂದ್ರ ಹುಡುಗರಿಗೆ ಏನ್ ಹೇಳದಪ್ಪ ಅಂದ್ರ ಚಿಕ್ಕ ವಯಸ್ಸಲ್ಲಿ ಮನುಷ್ಯ ಏನೇ ಆಗಲಿ ಒಂದು ಎಲ್ರು ನೌಕರಿ ತಗೋಬೇಕ ದುಡ್ಡು ತಗೋಬೇಕಂತಲ್ಲ, ಸ್ವಲ್ಪ ನಾಲೆಜ್ ಇರ್ಬೇಕು ಮನುಷ್ಯನ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ ಅನ್ನೋದು ಸ್ವಲ್ಪ ಎಲ್ಲ ತಲೆಗೆ ಹೊಕ್ಬೇಕಂದ್ರೆ ನಾವು 10th PUC ಮಟನಾರ ಸ್ವಲ್ಪ ಶಾಲೆ ಅನ್ನೋದು ಬುದ್ಧಿನ ಕಲಿಬೇಕು ನಾವು. ಓಕೆ ನೋಡಿ ಈಗ ರಾಜು ನೋಡ್ತಾ ಇದ್ದಾನೆ, ಅದನ್ನ ರಾಜು ಬಂದಾನ ನಮ್ಮ ಮೆಂಬರ್ ಎಲ್ಲ ರೆಡಿ ಆಗಂತ ನೋಡಪ್ಪ. ರಾಜು ಇಲ್ಲ ನೋಡಪ್ಪ ಸ್ವಲ್ಪ ವಿಡಿಯೋದಲ್ಲಿ ಬಾರು ಗಾಂಡು. ರಾಜು ಇಲ್ಲಿ ಹಾಯ್ ಅನ್ನ ಎಲ್ಲರಿಗೆ ಹಾಯ್ ಹಾಯ್ ನೋಡ್ರಿ ನಮಗೆ ಹಾಯ್ ಅಂದರೆ ಹುಳಕ್ಕೆ ಹಾಯ್ ಅಣ್ಣ ಅದ ಹೇಳಿ ನಾ ಬಾತ್ ಕರ್ ಬಾ ಮಾತಾಡು ಗಾಂಡು.